ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಈ ದಿನ ನಾನು ಪೋಸ್ಟ್ ಆಫೀಸ್ ಅಂಚೆ ಇಲಾಖೆಯಲ್ಲಿ ಒಂದು ಬೃಹತ್ ನೇಮಕಾತಿ ನಡೀತಾ ಇದೆ ಫ್ರೆಂಡ್ಸ್. ಈ ಬಗ್ಗೆ ವಿಡಿಯೋ ಮಾಡಲು ಬಂದಿದ್ದೇನೆ. ಎಷ್ಟು ಪೋಸ್ಟ್ ಇದೆ, ಏನೇನು ಎಲಿಜಿಬಿಲಿಟಿ ಕ್ರೈಟೀರಿಯಾ ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ, ಹಾಗೂ ಯಾವ ರೀತಿ ಅಪ್ಲೈ ಮಾಡಬೇಕು ಅಂತಾನು ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಹಾಗೂ ಈ ಮಾಹಿತಿಯನ್ನು ತಿಳ್ಕೊಳ್ಳಿ, ಹಾಗೂ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ಫ್ರೆಂಡ್ಸ್. ನಮ್ಮ ಯೂಟ್ಯೂಬ್ ಚಾನಲ್ನ ನೀವು ಹೊಸದಾಗಿ ನೋಡ್ತಾ ಇದ್ರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಫ್ರೆಂಡ್ಸ್. ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ ನೀವು ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನೋಡ್ತಾ ಇದ್ರೆ ತುಂಬಾ ಧನ್ಯವಾದಗಳು, ಹಾಗೂ ಇದೇ ರೀತಿ ನೀವು ಸಪೋರ್ಟ್ ಮಾಡ್ತಾ ಇರಿ ಫ್ರೆಂಡ್ಸ್. ಈಗ ಅಂಚೆ ಇಲಾಖೆಯಲ್ಲಿ 30,000ಕ್ಕಿಂತ ಹೆಚ್ಚು ನೇಮಕಾತಿಯನ್ನು ಮಾಡ್ಕೋತಾ ಇದ್ದಾರೆ ಪೋಸ್ಟ್ಗಳಿಗೆ. ಯಾವ ಪೋಸ್ಟ್ ಅದು ಅಂತ ಅಂದ್ರೆ GDS ಗ್ರಾಮೀಣ್ ಡಕ್ ಸೇವಕ್ ಹಾಗೂ BPM ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಅಂತ ಕರೀತಾರೆ. ಅದನ್ನ ABPM ಅಂತಾನು ಕರೀತಾರೆ ಫ್ರೆಂಡ್ಸ್. ಈಗ ಯಾವ ರೀತಿಯಾಗಿ ಇದನ್ನ ಅಪ್ಲೈ ಮಾಡೋದು, ಇದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಇದು ಆನ್ಲೈನ್ ಎಂಗೇಜ್ಮೆಂಟ್ ಅಂತ ಕರೀತಾರೆ. ಶೆಡ್ಯೂಲ್ 2 ಜುಲೈ 2023 ಅಂತ ಇದು ನೋಟಿಫಿಕೇಶನ್ ಆಗಿರಬಹುದು. ಹಾಗೂ ಎಲಿಜಿಬಲ್ ಅಪ್ಲಿಕೆಂಟ್ ಏನ್ ಮಾಡಬಹುದು ಅಂದ್ರೆ GDS ಗ್ರಾಮೀಣ್ ಡಕ್ ಸೇವಕ್ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಹಾಗೂ BPM ಅಸಿಸ್ಟೆಂಟ್ ಬ್ರಾಂಚ್ ಪೋಸ್ಟ್ ಮಾಸ್ಟರ್, ABPM ಹಾಗೂ ಡಕ್ ಸೇವಕ್ ಅಂತ ಕರೀತಾರೆ. ಈ ಒಂದು ಪೋಸ್ಟ್ಗೆ ನೀವು ಅಪ್ಲೈ ಮಾಡಬಹುದಾಗಿರುತ್ತೆ. ಇದನ್ನ ನೀವು ಆನ್ಲೈನ್ ಅಲ್ಲೇ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು. ನಿಮ್ಮ ಮೊಬೈಲ್ ನಲ್ಲಿಯೂ ಸಹ ಇದು ಅಪ್ಲೈ ಮಾಡಬಹುದಾಗಿರುತ್ತೆ. ಹಾಗೂ ಇದು ರಿಜಿಸ್ಟ್ರೇಷನ್ ಹಾಗೂ ಸಬ್ಮಿಷನ್ ಆಫ್ ಅಪ್ಲಿಕೇಶನ್ ಯಾವಾಗಿಂದ ಶುರು ಆಗಿದೆ ಅಂತ ಅಂದ್ರೆ 3/8/2023ರಿಂದ ಕೊನೆ ದಿನಾಂಕ ಬಂದ್ಬಿಟ್ಟು 23/8/2023ರವರೆಗೆ ಕೊನೆ ದಿನಾಂಕವಾಗಿರುತ್ತೆ. ಹೀಗೆ ಹೋಗಿ ಅಪ್ಲೈ ಮಾಡ್ಕೊಳ್ಳಿ ನೀವು. ಎಡಿಟ್ ಕರೆಕ್ಷನ್ ಆಫ್ ಅಪ್ಲಿಕೇಶನ್ಗೆ ಬಂದ್ಬಿಟ್ಟು ಟೈಮಿಂಗ್ಸ್ ಕೊಟ್ಟಿದ್ದಾರೆ, ಡೇಟ್ ಅನೌನ್ಸ್ ಮಾಡಿದ್ದಾರೆ. ಅದನ್ನು 24/8/2023 ಇಂದ 26/8/2003 ವರೆಗೂ ನೀವು ಆ ಒಂದು ಅಪ್ಲಿಕೇಶನ್ ಸಬ್ಮಿಟ್ ಮಾಡಿರ್ತೀರಲ್ಲ, ಅದರಲ್ಲಿ ಏನಾದರೂ ಕರೆಕ್ಷನ್ಸ್ ಇದ್ರೆ ನೀವು ಕರೆಕ್ಷನ್ಸ್ ಮಾಡ್ಕೊಳ್ಬಹುದು. ಹಾಗೂ ಈ ಒಂದು ಪೋಸ್ಟ್ಗೆ ಸ್ಯಾಲ್ರಿ ಬಂದ್ಬಿಟ್ಟು ಈ ರೀತಿಯಾಗಿರುತ್ತೆ ಫ್ರೆಂಡ್ಸ್. BPMಗೆ 12,000ದಿಂದ 29,370 ರೂಪಾಯಿ ಇರುತ್ತೆ. ಹಾಗೂ GDSಗೆ 10,000ದಿಂದ 24,470 ರೂಪಾಯಿ ಇರುತ್ತೆ. ಇದಕ್ಕೆ ಈ ಒಂದು ಸ್ಯಾಲ್ರಿಗೆ ನಿಮ್ಗೆ DA ಹಾಗೂ ಕಂಟಿನ್ಯೂಸ್ ಅಲೋವೆನ್ಸ್ ಅಂತಾನು ನಿಮ್ಗೆ ಕೊಡ್ತಾರೆ ಫ್ರೆಂಡ್ಸ್. ಈ ಒಂದು ಪೋಸ್ಟ್ಗೆ ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನಿರಬೇಕು ಅಂತ ಅಂದ್ರೆ ಏಜ್ ಲಿಮಿಟ್ ಬಂದ್ಬಿಟ್ಟು ಮಿನಿಮಮ್ ಏಜ್ 18 ವರ್ಷ ಇರಬೇಕು, ಮ್ಯಾಕ್ಸಿಮಮ್ ಬಂದ್ಬಿಟ್ಟು 40 ವರ್ಷ ಇರಬೇಕು. ಎಲಿಜಿಬಿಲಿಟಿ ಕ್ರೈಟೀರಿಯಾ ಏಜ್ ಬಂದ್ಬಿಟ್ಟು ನಿಮ್ಗೆ 18 ವರ್ಷದಿಂದ ಮ್ಯಾಕ್ಸಿಮಮ್ 40 ವರ್ಷದ ಇರೋರು ನೀವು ಅಪ್ಲೈ ಮಾಡ್ಕೊಳ್ಬಹುದು ಫ್ರೆಂಡ್ಸ್. ಹಾಗೂ ಇದರಲ್ಲಿ ಏಜ್ ರಿಲ್ಯಾಕ್ಸೇಷನ್ ಅಂತಾನು ಕೊಟ್ಟಿದ್ದಾರೆ. ಶೆಡ್ಯೂಲ್ ಕ್ಯಾಸ್ಟ್ ಆಗಿ ಶೆಡ್ಯೂಲ್ ಟ್ರೈಬ್ಸ್ಗೆ ಬಂದ್ಬಿಟ್ಟು 5 ವರ್ಷ ರಿಲ್ಯಾಕ್ಸೇಷನ್ ಇದೆ. ಹಾಗೂ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ OBCಗೆ ಬಂದ್ಬಿಟ್ಟು 3 ವರ್ಷ ಇದೆ. ಎಕನಾಮಿಕಲಿ ವೀಕರ್ ಸೆಕ್ಷನ್ EWSಗೆ ನೋ ಏಜ್ ರಿಲ್ಯಾಕ್ಸೇಷನ್, ಯಾವುದೇ ಒಂದು ರಿಲ್ಯಾಕ್ಸೇಷನ್ ಇರಲ್ಲ EWSಗೆ. ಹಾಗೂ PWD ಅಂಗವೈಕಲ್ಯತೆ ಇರುವ ವ್ಯಕ್ತಿಗೆ 10 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇದೆ. ಅದರಲ್ಲೂ ನೋಡಿ PWD ಪ್ಲಸ್ OBC ಅಂದ್ರೆ ಒಬ್ಬ ಪರ್ಸನ್ ಅಂಗವಿಕಲತೆ ಆಗಿದ್ದು ಅವರು OBC ಕ್ಯಾಸ್ಟ್ಗೆ ಸೇರ್ತಾ ಇದ್ದಾರೆ ಅಂತ ಅಂದ್ರೆ ಅವ್ರಿಗೆ 13 ವರ್ಷ ರಿಲ್ಯಾಕ್ಸೇಷನ್ ಇದೆ. ಹಾಗೂ PWD ಪ್ಲಸ್ ಶೆಡ್ಯೂಲ್ ಕ್ಯಾಸ್ಟ್ ಹಾಗೂ ಶೆಡ್ಯೂಲ್ ಟ್ರೈಬ್ಸ್ ಅವ್ರಿಗೆ 15 ವರ್ಷ ಏಜ್ ರಿಲ್ಯಾಕ್ಸೇಷನ್ ನ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಏನು ಓದಿರ್ಬೇಕು ಈ ಒಂದು ಪೋಸ್ಟ್ಗೆ ನೀವು ಅಪ್ಲೈ ಮಾಡಬೇಕು ಅಂತ ಅಂದ್ರೆ ಎಜುಕೇಶನ್ ಬಂದ್ಬಿಟ್ಟು ರೆಕಗ್ನೈಸ್ಡ್ ಬೋರ್ಡ್ ಹಾಗೂ ಸ್ಟೇಟ್ ಬೋರ್ಡ್ 10ನೇ ಕ್ಲಾಸ್ ಪಾಸ್ ಆಗಿರ್ಬೇಕು, ಅಂದ್ರೆ 10th ಸ್ಟ್ಯಾಂಡರ್ಡ್ ಪಾಸ್ ಆಗಿರ್ಬೇಕು. ಅದು ರೆಕಗ್ನೈಸ್ಡ್ ಸ್ಟೇಟ್ ಬೋರ್ಡ್ ಹಾಗೂ ಸ್ಟೇಟ್ ಗವರ್ಮೆಂಟ್ ಇಂದ. ಹಾಗೂ ಆ ಒಂದು 10th ಅಲ್ಲಿ ನೀವು ಇಂಗ್ಲಿಷ್ ಹಾಗೂ ಮ್ಯಾಥ್ಸ್ ಅನ್ನು ಕಂಪಲ್ಸರಿಯಾಗಿ ಓದಿರ್ಲೇಬೇಕಾಗತ್ತೆ. ಹಾಗೂ ನಿಮ್ಮ ಲೋಕಲ್ ಲ್ಯಾಂಗ್ವೇಜ್ ಅನ್ನು 10ನೇ ಕ್ಲಾಸ್ 10th ಅಲ್ಲಿ ನೀವು ಸ್ಟಡಿ ಮಾಡಿರ್ಬೇಕಾಗತ್ತೆ. ನಿಮ್ಮ ಲೋಕಲ್ ಲ್ಯಾಂಗ್ವೇಜ್ ನ ನೀವು ಸ್ಟಡಿ ಮಾಡಿರ್ಬೇಕಾಗತ್ತೆ, ಅದು ಕಂಪಲ್ಸರಿ ಇರುತ್ತೆ. ಅದರ್ ಕ್ವಾಲಿಫಿಕೇಶನ್ಸ್ ಏನೇನ್ ಬೇಕು ಈ ಪೋಸ್ಟ್ಗೆ ಅಪ್ಲೈ ಮಾಡಬೇಕು ಅಂತ ಅಂದ್ರೆ ಕಂಪ್ಯೂಟರ್ ನಾಲೆಜು ಇರಬೇಕಾಗುತ್ತೆ ಫ್ರೆಂಡ್ಸ್ ನಿಮ್ಗೆ. ಹಾಗೂ ಸೈಕ್ಲಿಂಗ್ ಬರಬೇಕಾಗುತ್ತೆ. ಇದು ಅಂಚೆ ಕಚೇರಿಯಲ್ಲಿ ಬೃಹತ್ ನೇಮಕಾತಿ ನಡೆಯುತ್ತಿರೋದು. ಸೊ ಅದಕ್ಕೋಸ್ಕರ ನೀವು ಕಂಪ್ಯೂಟರ್ ನಾಲೆಜ್ ಹಾಗೂ ಸೈಕ್ಲಿಂಗ್ ಅವಶ್ಯಕತೆ ಇರುತ್ತೆ. ಮೇನ್ಲಿ ಇಂಪಾರ್ಟೆಂಟ್ ಆಗಿ ಸೈಕ್ಲಿಂಗ್ ಬರಬೇಕಾಗತ್ತೆ ಅವರಿಗೆ, ಯಾರ್ಯಾರು ಅಪ್ಲೈ ಮಾಡ್ತಿರೋ ಅವ್ರಿಗೆ. ಹಾಗೂ ಯಾವ ರೀತಿ ಪ್ರೊಸೀಜರ್ ಇದು ಸೆಲೆಕ್ಷನ್ ಪ್ರೊಸೀಜರ್ ಅಂತ ಅಂದ್ರೆ 10th ಅಲ್ಲಿ ನೀವು
ಜಾಸ್ತಿ ಮಾರ್ಕ್ಸ್ ಪರ್ಸೆಂಟೇಜ್ ತೆಗೆದಿದ್ರೆ ಮೆರಿಟ್ ಲಿಸ್ಟ್ ಮೇಲೆ ಇದು ಸೆಲೆಕ್ಷನ್ ಪ್ರೋಸೆಸ್ ಇರುತ್ತೆ. ಇದಕ್ಕೆ ಯಾವುದೇ ಒಂದು ಎಕ್ಸಾಮ್ಸ್ ಇರೋಲ್ಲ ಫ್ರೆಂಡ್ಸ್. ಕೇಳಿಸ್ಕೊತಾ ಇದ್ದೀರಾ? ಈ ಒಂದು ಪೋಸ್ಟ್ಗೆ ಯಾವುದೇ ಒಂದು ಎಕ್ಸಾಮಿನೇಷನ್ಸ್ ಇರೋಲ್ಲ. ನಿಮ್ಮ 10th ಸ್ಟ್ಯಾಂಡರ್ಡ್ನಲ್ಲಿ ನೀವು ಹೆಚ್ಚು ಪರ್ಸೆಂಟೇಜ್ ತೆಗೆದಿದ್ರೆ ಮೆರಿಟ್ ಲಿಸ್ಟ್ ಮೇಲೆ ಅನೌನ್ಸ್ ಆಗುತ್ತೆ. ಸೊ ಯಾರ್ಯಾರು 10th ಅಲ್ಲಿ ಪಾಸ್ ಆಗಿದ್ದೀರೋ ಬೇಗ ಹೋಗಿ ಅಪ್ಲೈ ಮಾಡ್ಕೊಳ್ಳಿ. ಈ ಒಂದು ಆಪರ್ಚುನಿಟಿನ ಮಿಸ್ ಮಾಡ್ಕೊಳ್ಬೇಡಿ ಫ್ರೆಂಡ್ಸ್. ಬೇಗ ಹೋಗ್ಲಿ, ಈ ಕೂಡಲೇ ಅಪ್ಲೈ ಮಾಡ್ಕೊಳ್ಳಿ. ಈ ಪೋಸ್ಟ್ಗೆ ಅರ್ಜಿ ಶುಲ್ಕ ಬಂದ್ಬಿಟ್ಟು ಪುರುಷರಿಗೆ 100 ರೂಪಾಯಿ ಇರುತ್ತೆ ಹಾಗೂ ಮಹಿಳೆಯರು, ಟ್ರಾನ್ಸ್ ವುಮೆನ್, ಶೆಡ್ಯೂಲ್ ಕ್ಯಾಸ್ಟ್ ಅಂಡ್ ಶೆಡ್ಯೂಲ್ ಟ್ರೈಬ್ಸ್ಗೆ ಯಾವುದೇ ಒಂದು ಫೀಸ್ ಇರಲ್ಲ ಫ್ರೆಂಡ್ಸ್ ಈ ಪೋಸ್ಟ್ಗಳಿಗೆ. ಈ ಪೋಸ್ಟ್ನ ಯಾವ ರೀತಿ ನಾವು ನಮ್ಮ ಮೊಬೈಲ್ನಲ್ಲೇ ಅಪ್ಲೈ ಮಾಡ್ಕೊಳ್ಬೇಕು ಅಂತ ನಾನು ತಿಳಿಸ್ಕೊಡ್ತೀನಿ. ಕೆಳಗಡೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ನ ಹಾಕಿರ್ತೀನಿ. ಹೋಗಿ ಅದನ್ನು ನೀವು ಕ್ಲಿಕ್ ಮಾಡಿಕೊಂಡು ಅಪ್ಲೈ ಮಾಡ್ಕೊಳ್ಬೋದು. ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿಯಾಗಿ ಪೋಸ್ಟ್ ಆಫೀಸ್ದು ಒಂದು ವೆಬ್ ಪೇಜ್ ಬರುತ್ತೆ ನೋಡಿ ಫ್ರೆಂಡ್ಸ್. GDS ಆನ್ಲೈನ್ ಎಂಗೇಜ್ಮೆಂಟ್ ಅಂತ ಪೋಸ್ಟ್ ಆಫೀಸ್ ರಿಕ್ವೈರ್ಮೆಂಟ್ ಇಲ್ಲಿ ನೋಡಿ ಕರ್ನಾಟಕ ಸರ್ಕಲ್ದು ಎಲ್ಲ ಡಿಸ್ಟಿಕ್ಗಳನ್ನ ಕೊಟ್ಟಿದ್ದಾರೆ. ನಿಮ್ಮ ಡಿಸ್ಟಿಕ್ನ ನೀವು ಸೆಲೆಕ್ಟ್ ಮಾಡಿಕೊಂಡು ಅದರಲ್ಲಿ ಎಷ್ಟು ಪೋಸ್ಟ್ ಇದೆ ಅಂತ ನೋಡ್ಕೋಬಹುದು. ನಿಮ್ಮ ಡಿವಿಷನ್ ಏನಾದರೂ ಹಾಸನ್ ಆಗಿದ್ರೆ ಸೊ ಹಾಸನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ವ್ಯೂ ಪೋಸ್ಟ್ ಅಂತ ಕೊಡಿ. ಸೊ ಎಷ್ಟು ಪೋಸ್ಟ್ ಇದಾವೆ ಅಂತ ಇಲ್ಲಿ ಕ್ಯಾಟಗರಿ ವೈಸು ಇರುತ್ತೆ. ಸೊ ನೀವು ನೋಡಿಕೊಂಡು ಅಪ್ಲೈ ಮಾಡ್ಕೋಬಹುದು. ಹಾಸನಲ್ಲಿ ಟೋಟಲ್ 84 ಪೋಸ್ಟ್ ಖಾಲಿ ಇದಾವೆ ಫ್ರೆಂಡ್ಸ್. ಸೊ ಇಷ್ಟು ಡಿವಿಷನ್ಸ್ ಅಲ್ಲಿ ಖಾಲಿ ಇದೆ ಪೋಸ್ಟ್. ಏನಾದರೂ ನೀವು ಆಲ್ರೆಡಿ ಒಂದ್ಸಲಿ ಅಪ್ಲೈ ಮಾಡಿದ್ರೆ ಈ ಪೋಸ್ಟ್ಗೆ ನೀವು ಮತ್ತೆ ರಿಜಿಸ್ಟ್ರೇಷನ್ ಆಗೋ ಅವಶ್ಯಕತೆ ಇಲ್ಲ. ಅಪ್ಲೈ ಆನ್ಲೈನ್ ಅಂತ ಇದೆಯಲ್ಲ ಅದ್ರ ಮೇಲೆ ನೀವು ಅಪ್ಲೈ ಮಾಡ್ಕೋಬಹುದು. ಸಪೋಸ್ ನೀವು ರಿಜಿಸ್ಟರ್ ಆಗಿಲ್ಲ, ಹೊಸದಾಗಿ ರಿಜಿಸ್ಟರ್ ಮಾಡ್ಕೊಳ್ತಾ ಇದ್ದೀರಾ ಅಂತ ಅಂದ್ರೆ ಈ ಪ್ರೊಸೀಜರ್ನ ಫಾಲೋ ಮಾಡಿ ಫ್ರೆಂಡ್ಸ್. ಇಲ್ಲಿ ರಿಜಿಸ್ಟ್ರೇಷನ್ ಅಂತ ಇದೆಯಲ್ಲ ಅದ್ರ ಮೇಲೆ ಸ್ಟೇಜ್ 1 ರಿಜಿಸ್ಟ್ರೇಷನ್ ಅಂತ ಇದೆಯಲ್ಲ ಅಲ್ಲಿ ರಿಜಿಸ್ಟ್ರೇಷನ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ಈ ತರ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲಿ ಫಸ್ಟ್ ನಿಮ್ಮ ಮೊಬೈಲ್ ನಂಬರ್ನ ಟೈಪ್ ಮಾಡ್ಕೊಳ್ಳಿ ಹಾಗೂ ನಿಮ್ಮ ಮೇಲ್ ಐಡಿನ ಟೈಪ್ ಆದ್ಮೇಲೆ ನಿಮ್ಮ SSLC ನಲ್ಲಿ ನೀವು ನಿಮ್ಮ ಹೆಸರು ಯಾವ ರೀತಿಯಾಗಿ ಇದೆಯೋ ಅದನ್ನ ನೀವು ಇಲ್ಲಿ ಟೈಪ್ ಮಾಡ್ಕೋಬೇಕು. ನಿಮ್ಮ ನೇಮ್ನ ಪರ್ ಮಾರ್ಕ್ಸ್ ಕಾರ್ಡ್ ನಲ್ಲಿ ಯಾವ ರೀತಿಯಾಗಿದೆಯೋ ಆ ರೀತಿ ಟೈಪ್ ಮಾಡ್ಕೊಳ್ಳಿ. ಅದಾದ್ಮೇಲೆ ನೆಕ್ಸ್ಟ್ ಫಾದರ್ ಆರ್ ಮದರ್ ನೇಮ್ ಅಂತ ಕೇಳಿದೆ. ಸೊ ನಿಮ್ಮ ಫಾದರ್ ಅಥವಾ ಮದರ್ ನೇಮ್ನ ಟೈಪ್ ಮಾಡ್ಕೊಳ್ಳಿ. 10th ಮಾರ್ಕ್ಸ್ ಕಾರ್ಡ್ ನಲ್ಲಿ ಯಾವ ರೀತಿಯಾಗಿ ಇದೆಯೋ ನಿಮ್ಮ ತಂದೆ ಅಥವಾ ತಾಯಿ ಹೆಸರು ಅದೇ ರೀತಿಯಾಗಿ ನೀವು ಇಲ್ಲಿ ಟೈಪ್ ಮಾಡ್ಕೊಳ್ಬೇಕಾಗತ್ತೆ. ಹಾಗೂ ನೆಕ್ಸ್ಟ್ ಡೇಟ್ ಆಫ್ ಬರ್ತ್ ನ ಟೈಪ್ ಮಾಡ್ಕೊಳ್ಳಿ ಹಾಗೂ ಜೆಂಡರ್ನ ಸೆಲೆಕ್ಟ್ ಮಾಡಿ. ಏನಾದ್ರೂ ಟ್ರಾನ್ಸ್ಜೆಂಡರ್ ಇದ್ರೆ ಅದನ್ನು ನೀವು ಸೆಲೆಕ್ಟ್ ಮಾಡಬಹುದಾಗಿರುತ್ತೆ. ಕಮ್ಯುನಿಟಿನ ಸೆಲೆಕ್ಟ್ ಮಾಡ್ಕೊಳ್ಳಿ. ಕಮ್ಯುನಿಟಿ ಸೆಲೆಕ್ಟ್ ಮಾಡಾದ್ಮೇಲೆ ಸರ್ಕಲ್ ಇನ್ ವಿಚ್ ಸೆಕೆಂಡರಿ ಸ್ಕೂಲ್ ಪಾಸ್ಟ್ ಅಂತಾನೆ ನೀವು 10th ಯಾವ ಸ್ಟೇಟ್ ನಲ್ಲಿ ಪಾಸ್ ಆಗಿದ್ದೀರಾ ಅಂತ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಇಯರ್ ಆಫ್ ಪಾಸಿಂಗ್ ಸೆಕೆಂಡರಿ ಸ್ಕೂಲ್ 10th ನೀವು ಯಾವಾಗ ಪಾಸ್ ಆಗಿದ್ದೀರಾ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ. ಹಾಗೂ ಇಲ್ಲಿ ಕ್ಯಾಪ್ಚಾ ಎಂಟ್ರಿ ಮಾಡ್ಕೊಳ್ಳಿ. ಕ್ಯಾಪ್ಚಾ ಎಂಟ್ರಿ ಮಾಡಾದ್ಮೇಲೆ ಇಲ್ಲಿ ನೋಡಿ ಮೇಲೆ ನೀವು ಮೊಬೈಲ್ ನಂಬರ್ ಎಂಟ್ರಿ ಮಾಡಿದ್ರಲ್ಲ ವ್ಯಾಲಿಡೇಟ್ ಮೊಬೈಲ್ ನಂಬರ್ ಅಂತ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ನಿಮ್ಮ ಮೊಬೈಲ್ ನಂಬರ್ಗೆ OTP ಬರುತ್ತೆ. OTPನ ಎಂಟ್ರಿ ಮಾಡ್ಕೊಳ್ಳಿ. ಇಲ್ಲಿ OTP ಸಬ್ಮಿಟ್ ಅಂತ ಮಾಡಿ. ಸಬ್ಮಿಟ್ ಮಾಡಾದ್ಮೇಲೆ ಮೇಲ್ ಐಡಿನು ವ್ಯಾಲಿಡೇಟ್ ಮಾಡ್ಕೊಳ್ಳಿ. ನಿಮ್ಮ ಮೇಲ್ ಐಡಿನ ವ್ಯಾಲಿಡೇಟ್ ಮಾಡಾದ್ಮೇಲೆ ನಿಮ್ಮ ಮೇಲ್ ಐಡಿಗೂ OTP ಬಂದಿರುತ್ತೆ. ಅದನ್ನು ನೀವು ಟೈಪ್ ಮಾಡಿಕೊಂಡು ಸಬ್ಮಿಟ್ OTP ಅಂತ ಕೊಡಬೇಕಾಗತ್ತೆ. ಸಬ್ಮಿಟ್ OTP ಅಂತ ಕೊಡಿ. ಸೊ ಮೊಬೈಲ್ ನಂಬರು ಹಾಗೂ ಇಮೇಲ್ ವ್ಯಾಲಿಡೇಟ್ ಆದ್ಮೇಲೆ ಸೊ ಎಲ್ಲ ಟೈಪ್ ಮಾಡಿರೋದು ಕರೆಕ್ಟ್ ಆಗಿದೆಯಾ ಅಂತ ಒಂದ್ಸಲಿ ಚೆಕ್ ಮಾಡಿಕೊಂಡು ನೀವು ಸಬ್ಮಿಟ್ ಅಂತ ಕೊಡಿ. ಇಲ್ಲಿ ನೋಡಿ ಇಲ್ಲಿ ಕ್ಲಿಕ್ ಹಿಯರ್ ಟು ನೋ ಯುವರ್ ಸರ್ಕಲ್ ಅಂತ ಇದೆ. ಸೊ ನೀವು ಬೇಕಾದ್ರೆ ಅಲ್ಲೇ ಚೆಕ್ ಮಾಡ್ಕೋಬಹುದು ಯಾವ ಸರ್ಕಲ್ಸ್ ಇದಾವೆ ಅಂತ. ಇಲ್ಲಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಕ್ಯಾಪ್ಚಾ ಎಂಟ್ರಿ ಮಾಡ್ಕೊಳ್ಳಿ. ಸಬ್ಮಿಟ್ ಅಂತ ಕ್ಲಿಕ್ ಮಾಡಿ. ಸೊ ಫಸ್ಟ್ ಸ್ಟೇಜ್ ಆಫ್ ರಿಜಿಸ್ಟ್ರೇಷನ್ ಇಸ್ ಕಂಪ್ಲೀಟೆಡ್. ಪ್ಲೀಸ್ ಕಂಟಿನ್ಯೂ ಫಿಲ್ಲಿಂಗ್ ದ ಡೀಟೇಲ್ಸ್ ಫಾರ್ ರಿಜಿಸ್ಟ್ರೇಷನ್. ಸೊ ರಿಜಿಸ್ಟ್ರೇಷನ್ ಫಸ್ಟ್ ಕಂಪ್ಲೀಟ್ ಆಗಿದೆ. ಸೊ ಅಪ್ಲೈ ಮಾಡಬೇಕಾಗತ್ತೆ ನೀವು. ಪ್ಲೀಸ್ ಕಂಟಿನ್ಯೂ ಫಿಲ್ಲಿಂಗ್ ಯುವರ್ ಡೀಟೇಲ್ಸ್ ಬಿಲೋ. ಸೊ ಡೀಟೇಲ್ಸ್ನ ನೀವು ಫಿಲ್ ಮಾಡಬೇಕಾಗತ್ತೆ ಇಲ್ಲಿ. ಸೊ ನಿಮ್ಮ ಆಧಾರ್ ನಂಬರ್ ಫಸ್ಟ್ ಹಾಕಬೇಕಾಗತ್ತೆ. ನಿಮ್ಮ ಆಧಾರ್ ನಂಬರ್ನ ಟೈಪ್ ಮಾಡ್ಕೊಳ್ಳಿ ಇಲ್ಲಿ. ಹಾಗೂ ಆರ್ ಯು ಅ ಪರ್ಸನ್ ವಿತ್ ಡಿಸೆಬಿಲಿಟಿ, ನೀವೇನಾದ್ರೂ ಡಿಸೇಬಲ್ ಆಗಿದ್ರೆ ಅಂತ ಅಂದ್ರೆ PWD ವೋಟರ್ ಆಗಿದ್ರೆ ಡಿಸೆಬಿಲಿಟೀಸ್ ಏನಾದ್ರೂ ಇದ್ರೆ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಅದು ಡಿಸೆಬಿಲಿಟೀಸ್ ಇಲ್ಲ ಅಂದ್ರೆ ನೀವು ಇಲ್ಲ ಅಂತ ಕೊಡ್ಬೇಕಾಗತ್ತೆ. ಅದು ಡಿಸೇಬಲ್ ಅಂತ ಕೇಳಿದ್ರೆ ಸೊ ಇಲ್ಲ ನೋ ಅಂತ ಹಾಕಿ. ಲ್ಯಾಂಗ್ವೇಜ್ ಸ್ಟಡೀಡ್ ಇನ್ ಸೆಕೆಂಡರಿ ಸ್ಕೂಲ್, ಇಲ್ಲಿ ನಿಮ್ಮ ಲ್ಯಾಂಗ್ವೇಜ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ವೆದರ್ ಎಂಪ್ಲಾಯ್ಡ್, ನೀವೇನಾದ್ರೂ ಎಂಪ್ಲಾಯ್ಡ್ ಆಗಿದ್ರೆ ಎಸ್ ಅಂತ ಕ್ಲಿಕ್ ಮಾಡಿ. ಇಲ್ಲ ಅಂತ ಅಂದ್ರೆ ನೋ ಅಂತ ನೀವು ಕ್ಲಿಕ್ ಮಾಡಬೇಕಾಗತ್ತೆ.
ನೆಕ್ಸ್ಟ್ ಅಪ್ಲೋಡ್ ಫೋಟೋ, ನಿಮ್ಮ ಫೋಟೋ JPG ಫಾರ್ಮೆಟ್ ಅಲ್ಲಿ ಇರಬೇಕು, ಅದು 50 KB ಇರಬೇಕಾಗತ್ತೆ. ಹಾಗೂ ನಿಮ್ಮ ಸಿಗ್ನೇಚರು ಅಷ್ಟೇ, ಅದು JPG ಫಾರ್ಮೆಟ್ ಅಲ್ಲಿ ಇರಬೇಕು, ಅದು 20 KB ಇರಬೇಕಾಗತ್ತೆ. ಸೊ ಇದನ್ನ ನೀವು ಚೂಸ್ ಮಾಡಿ ಅಪ್ಲೋಡ್ ಮಾಡಬೇಕಾಗತ್ತೆ. ಸಬ್ಮಿಟ್ ಅಂತ ಕ್ಲಿಕ್ ಮಾಡಿ. ಸೊ ನಿಮ್ಮ ಅಪ್ಲಿಕೇಶನ್ ನ ನೋಡಿ ಕರೆಕ್ಟ್ ಆಗಿದೆಯಾ ಅಂತ ಒಂದ್ಸಲಿ ಚೆಕ್ ಮಾಡ್ಕೊಳ್ಳಿ. ಕರೆಕ್ಟ್ ಆಗಿದೆ ಅಂತ ಅಂದ್ರೆ, ಸೊ ಐ ಹಿಯರ್ ಬೈ ಡಿಕ್ಲೇರ್ ದಟ್ ಐ ಹ್ಯಾವ್ not done any duplicate registration and I understood that my candidature may be rejected if any duplicate registration is found at later stage ಅಂತ ಇದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಸಬ್ಮಿಟ್ ಮಾಡಬೇಕಾಗತ್ತೆ. ಸಬ್ಮಿಟ್ ಮಾಡಾದ್ಮೇಲೆ ನಿಮ್ಮ ಅಪ್ಲಿಕೇಶನ್ದು ರೆಫರೆನ್ಸ್ ನಂಬರ್ ಬರುತ್ತೆ. ಸೊ ರೆಫರೆನ್ಸ್ ನಂಬರ್ ಆದ್ಮೇಲೆ ನೀವು ಅಪ್ಲೈ ಮಾಡಬೇಕಾಗತ್ತೆ. ಕಂಟಿನ್ಯೂ ಟು ಅಪ್ಲೈ ಅಂತ ಇದೆಯಲ್ಲ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ನಿಮ್ಮ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಗಿದೆ. ಸೊ ನೀವು ಅಪ್ಲೈ ಮಾಡಬೇಕು. ಇವಾಗ ಕಂಟಿನ್ಯೂ ಟು ಅಪ್ಲೈ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ನಿಮ್ಮ ರೆಫರೆನ್ಸ್ ನಂಬರ್ ಬಂದಿದೆ ಹಾಗೂ ಸರ್ಕಲ್ ಯಾವ ಸರ್ಕಲ್ಗೆ ನೀವು ಅಪ್ಲೈ ಮಾಡ್ತಾ ಇದ್ದೀರಾ ಅದನ್ನ ಸೆಲೆಕ್ಟ್ ಮಾಡಿ ಸಬ್ಮಿಟ್ ಮಾಡಬೇಕಾಗತ್ತೆ. ನೀವು ಸಬ್ಮಿಟ್ ಅಂತ ಕ್ಲಿಕ್ ಮಾಡಿ. ನಿಮ್ಮ ಮೊಬೈಲ್ ನಂಬರ್ಗೆ OTP ಬಂದಿರುತ್ತೆ. ಸೊ OTP ಎಂಟ್ರಿ ಮಾಡಬೇಕು. ನೀವು ಇಲ್ಲಿ OTP ಎಂಟ್ರಿ ಮಾಡ್ಕೊಳ್ಳಿ. ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ OTP ಬಂದಿರುತ್ತೆ. ಆ OTPನ ಎಂಟರ್ ಮಾಡಿ ಇಲ್ಲಿ ಕ್ಯಾಪ್ಚಾ ಎಂಟ್ರಿ ಮಾಡ್ಕೊಳ್ಳಿ. ಎಂಟ್ರಿ ಮಾಡಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದ್ಮೇಲೆ ನೋಡಿ ನೇಮ್, ರಿಜಿಸ್ಟ್ರೇಷನ್ ನಂಬರು ಹಾಗೂ ನಿಮ್ಮ ಫಾದರ್ ನೇಮು, ಡೇಟ್ ಆಫ್ ಬರ್ತ್, ಜೆಂಡರು ಹಾಗೂ ಕಮ್ಯುನಿಟಿ ನೀವು ಸೆಲೆಕ್ಟ್ ಮಾಡಿದ್ರಲ್ಲ ರಿಜಿಸ್ಟ್ರೇಷನ್ ಡೀಟೇಲ್ಸ್ ಅಲ್ಲಿ ಅದು ಬಂದಿರುತ್ತೆ. ಸೊ ಇಲ್ಲಿ ನೀವು ನೆಕ್ಸ್ಟ್ ನಿಮ್ಮ ಅಡ್ರೆಸ್ನ ಫಿಲ್ ಮಾಡಬೇಕಾಗತ್ತೆ. ನಿಮ್ಮ ಆಧಾರ್ ಕಾರ್ಡ್ ಅಲ್ಲಿ ಏನು ಅಡ್ರೆಸ್ ಇದೆಯೋ ಅದನ್ನ ನೀವು ಟೈಪ್ ಮಾಡ್ಕೊಳ್ಳಿ. ಕಮ್ಯುನಿಕೇಶನ್ ಅಡ್ರೆಸ್ ಆದ್ಮೇಲೆ ನೀವು ಇಲ್ಲಿ ನೋಡಿ ಪರ್ಮನೆಂಟ್ ಅಡ್ರೆಸ್ ಇದೆಯಲ್ಲ, ಸೊ ನೀವು ಕಮ್ಯುನಿಕೇಶನ್ ಅಡ್ರೆಸ್ ಹಾಗೂ ಪರ್ಮನೆಂಟ್ ಅಡ್ರೆಸ್ ಸೇಮ್ ಇದ್ರೆ ಇಲ್ಲಿ ಮೇಲ್ಗಡೆ ಸೇಮ್ ಆಸ್ ಕಮ್ಯುನಿಕೇಶನ್ ಅಡ್ರೆಸ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಾದ್ಮೇಲೆ ಕೆಳಗಡೆ ಹಾಗೆ ಕ್ವಾಲಿಫಿಕೇಶನ್ ಡೀಟೇಲ್ಸ್ ಅಂತ ಇದೆ. ಸರ್ಕಲ್ ಇನ್ ವಿಚ್ ಯುವರ್ ಸೆಕೆಂಡರಿ ಸ್ಕೂಲ್ ಪಾಸ್ಟ್ ಕರ್ನಾಟಕ, ಇಯರ್ ನೀವು ಪಾಸ್ ಆಗಿರಿ ಇಯರ್ ಬಂದಿರುತ್ತೆ, ಹಾಗೂ ಸೆಲೆಕ್ಟ್ ಬೋರ್ಡ್ ಅಂತ ಕೇಳಿದೆ. ಸೊ ನಿಮ್ಮ ಬೋರ್ಡ್ ನ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಸೊ ಇಲ್ಲಿ ಬೋರ್ಡ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಬೋರ್ಡ್ ನ ಸೆಲೆಕ್ಟ್ ಮಾಡೋದ್ಮೇಲೆ ರಿಸಲ್ಟ್ ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಎಷ್ಟೆಷ್ಟು ಮಾರ್ಕ್ಸ್ ಬಂದಿದೆ ಅಂತ ನೀವು ಇಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ. ನಿಮ್ಗೆ CGPA ಸ್ಕೋರ್, ಸೊ ನಿಮ್ಮ ಬೋರ್ಡ್ ನಿಮ್ಗೆ CGPA ಅಲಾಟ್ ಮಾಡಿದ್ರೆ ಮಾತ್ರ ನೀವು ಎಂಟ್ರಿ ಮಾಡಿ, ಅಲಾಟ್ ಮಾಡಿಲ್ಲ ಅಂದ್ರೆ ಆ ಬ್ಲಾಂಕ್ ನ ನೀವು ಬಿಡ್ಬೋದಾಗತ್ತೆ. ಇಲ್ಲಿ ನೋಡಿ ನೀವು 10th ನಲ್ಲಿ ಮ್ಯಾಥಮೆಟಿಕ್ಸ್ ಮತ್ತೆ ಇಂಗ್ಲಿಷ್ ನ ನೀವು ಕಂಪಲ್ಸರಿಯಾಗಿ ನೀವು ಸ್ಟಡಿ ಮಾಡಬೇಕಾಗಿರುತ್ತೆ. ಅದು ಒಂದು ಕ್ವಾಲಿಫಿಕೇಶನ್ ಕ್ರೈಟೀರಿಯಾದಲ್ಲಿ ಇದೆ. ಸೊ ಎಲ್ಲ ಕರೆಕ್ಟ್ ಆಗಿದೆಯಾ ಒಂದ್ಸಲಿ ಚೆಕ್ ಮಾಡ್ಕೊಂಡು ನೀವು ಸಬ್ಮಿಟ್ ಮಾಡಬೇಕಾಗತ್ತೆ. ಸೇವ್ ಅಂಡ್ ಕಂಟಿನ್ಯೂ ಅಂತ ಕೊಡಿ. ಅದಾದ್ಮೇಲೆ ಇಲ್ಲಿ ನೀವು ಯಾವ ಡಿವಿಷನ್ ಸೆಲೆಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದಿರೋ ಆ ಡಿವಿಷನ್ ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ನೀವು ಡಿವಿಷನ್ ಸೆಲೆಕ್ಟ್ ಮಾಡಿದ ತಕ್ಷಣ ಈ ತರ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡಿ ನಿಮ್ಮ ಡಿವಿಷನ್ ಅಲ್ಲಿ ಎಷ್ಟು ವೇಕೆಂಟ್ ಪ್ಲೇಸಸ್ ಇದೆ ಅಂತ ನಿಮ್ಗೆ ಇಲ್ಲಿ ಲಾಸ್ಟ್ ಸ್ಲೈಡ್ ಅಲ್ಲಿ ಗೊತ್ತಾಗುತ್ತೆ. 26 ಪ್ಲೇಸಸ್ ಇದಾವೆ. 26 ಪ್ಲೇಸಸ್ಗೆ ನೀವು ಪೋಸ್ಟ್ ಪ್ರಿಫರೆನ್ಸ್ ಅಂದ್ರೆ ನೀವು 1, 2, 3 ಅಂತ ನೀವು ಪ್ರಿಫರೆನ್ಸ್ ಕೊಡ್ಬೇಕಾಗತ್ತೆ. ನಿಮ್ಗೆ ಇಷ್ಟ ಆಗಿದ್ದು ಪ್ರಿಫರೆನ್ಸ್ ನ ನೀವು ಕೊಡ್ಬೇಕಾಗತ್ತೆ. ಅಂದ್ರೆ 1 ಇಂದ 26 ವರೆಗೂ ನೀವು ಪ್ರಿಫರೆನ್ಸ್ ನ ಕೊಟ್ಟಾದ್ಮೇಲೆ ಕೆಳಗಡೆ ನೋಡಿ ಪ್ಲೀಸ್ ಸೆಲೆಕ್ಟ್ ದ ಸರ್ಕಲ್ ಅಂಡ್ ಡಿವಿಷನ್ ಫಾರ್ ವೆರಿಫಿಕೇಶನ್ ಆಫ್ ಡಾಕ್ಯುಮೆಂಟ್ಸ್ ಇನ್ ಕೇಸ್ ಆಫ್ ಸೆಲೆಕ್ಷನ್. ಏನಾದ್ರೂ ನೀವು ಸೆಲೆಕ್ಟ್ ಆದ್ರೆ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ನೀವು ಪ್ಲೇಸ್ ನ ಸೆಲೆಕ್ಟ್ ಮಾಡಬಹುದಾಗಿರತ್ತೆ. ಹಿಯರ್ ಬೈ ಡಿಕ್ಲೇರ್ ದಟ್, ಸೊ ಡಿಕ್ಲರೇಷನ್ ನ ಮಾಡಬೇಕಾಗತ್ತೆ. ಸೊ ಇಲ್ಲಿ ಬಾಕ್ಸ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಸೇವ್ ಅಂಡ್ ಪ್ರೊಸೀಡ್ ಅಂತ ಕೊಡಿ. ಸೊ ಕೊಟ್ಟಾದ್ಮೇಲೆ ನಿಮ್ಮ ಅಪ್ಲಿಕೇಶನ್ ಸಬ್ಮಿಟ್ ಆಗಿದೆ ಅಂತ ಓಕೆ ಅಂತ ಕ್ಲಿಕ್ ಮಾಡಿ. ಸೊ ನಿಮ್ಮ ಅಪ್ಲಿಕೇಶನ್ ಫಿಲ್ ಆಗಿದೆ. ಪ್ರಿಂಟ್ ತಕ್ಕೋಬಹುದಾಗತ್ತೆ ಈ ಅಪ್ಲಿಕೇಶನ್ ನ. ಈ ರೀತಿಯಾಗಿ ನಿಮ್ಮ ಮೊಬೈಲ್ ನಲ್ಲಿಯೇ ನೀವು ನಿಮ್ಮ ಮನೆಯಲ್ಲಿ ಕುಳಿತು ಪೋಸ್ಟ್ ಆಫೀಸ್ ಅಂಚೆ ಕಚೇರಿಯ ಬೃಹತ್ ನೇಮಕಾತಿಗೆ ನೀವು ಅಪ್ಲೈ ಮಾಡಬಹುದಾಗಿರುತ್ತೆ ಫ್ರೆಂಡ್ಸ್.